ನಮ್ಮ ಬಳ್ಳಾರಿ ಸಮೀಪದ ಹಂಪೆ ಕ್ಷೇತ್ರ ಯಾರಿಗೆ ಗೊತ್ತಿಲ್ಲ, ಸುಪ್ರಸಿದ್ಧ ಕ್ಷೇತ್ರ ಅದು. ಕಿಷ್ಕಿಂಧ ಕ್ಷೇತ್ರ ಅಂತ ಕರೀತಾರೆ. ರಾಮಾಯಣದಲ್ಲಿ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಸ್ಥಳ. ಸುಗ್ರೀವ ಹನುಮಂತನ ಜೊತೆಗೆ ತನ್ನ ಸೈನ್ಯವನ್ನು ಅಲ್ಲಿ ಕಾಪಾಡಿಕೊಂಡಿದ್ದ, ವಾಲಿಯಿಂದ ರಕ್ಷಣೆಗೋಸ್ಕರ ಆ ಕ್ಷೇತ್ರದಲ್ಲಿ ಇದ್ದ. ಹಾಗಾಗಿ ಆ ಕ್ಷೇತ್ರವನ್ನು ಕಿಷ್ಕಿಂಧ ಕ್ಷೇತ್ರ ಅಂತ ಕರೀತಾರೆ. ಅದು ಪ್ರಸಿದ್ಧಿಯಾಗಿದೆ. ಈಗ ಅಲ್ಲಿ ಹಂಪಿ ವಿರೂಪಾಕ್ಷ ಸನ್ನಿಧಾನ ಮತ್ತು ಯಂತ್ರೋದ್ಧಾರ ಹನುಮನ ಸನ್ನಿಧಾನ, ಕೋದಂಡರಾಮ ಸನ್ನಿಧಾನ, ಹೀಗೆ ಹಲವು ಸನ್ನಿಧಾನಗಳನ್ನು ನಾವಲ್ಲಿ ಕಾಣ್ತೀವಿ. ವಿಜಯನಗರದ ಅರಸರು ಈ ಹಂಪೆಯನ್ನು ತುಂಬ ವೈಭವದಿಂದ ಕಟ್ಟಿ ಬೆಳೆಸಿದ್ದು, ಮೆರೆಸಿದ್ದು ನಮಗೆಲ್ಲ ಇತಿಹಾಸದಲ್ಲಿ ಗೊತ್ತೇ ಇದೆ. ಆದರೆ ಹಂಪೆ ನಮಗೆ ಬಹಳ ಹೃದಯಕ್ಕೆ ಹತ್ತಿರವಾಗ್ತಕ್ಕಂಥದ್ದು ರಾಮಾಯಣದ ಒಂದು ಘಟನೆಯಿಂದ. ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಸೀತೆಯನ್ನು ಅರಸಿ ಕಾಡಿನಲ್ಲಿ ಸಂಚರಿಸ್ತಾ ಯಾವ ದಿಕ್ಕಿಗೆ ಹೋಗಿದ್ದಾಳೆ ಅನ್ನೋದನ್ನು ಖಚಿತ ಮಾಡಿಕೊಂಡು ದಕ್ಷಿಣ ದಿಕ್ಕಿಗೆ ಬರ್ತಾರೆ. ಅಲ್ಲಿ ಸುಗ್ರೀವನ ಸೈನ್ಯ ಇದೆ, ನಿನಗೆ ಸಹಾಯ ಮಾಡ್ತಾರೆ, ಹೀಗಾಗಿ ನೀನು ಆ ದಿಕ್ಕಿಗೆ ಹೋಗು ಅನ್ನುವ ಒಂದು ಆದೇಶವನ್ನು ಶ್ರೀರಾಮಚಂದ್ರರು ಪಡೆದು ಆ ದಿಕ್ಕಿನಲ್ಲಿ ಬರ್ತಾ ಇರುವಾಗ ಇಲ್ಲಿಗೆ ಬರ್ತಾರೆ. ಯಾವುದನ್ನು ನಾವೀಗ ಕಿಷ್ಕಿಂಧ ಪ್ರದೇಶ ಕಾಂಡ ಅಂತ ಹೇಳ್ತೀವೋ ಆ ಕ್ಷೇತ್ರಕ್ಕೆ ಬರ್ತಾರೆ. ಅದು ಎಲ್ಲಿದೆಯಪ್ಪ ಅಂದರೆ ಈಗಿನ ಹಂಪೆ. ಯಂತ್ರೋದ್ಧಾರ ದೇವಸ್ಥಾನ ಏನಿದೆಯೋ ಆ ಹಂಪೆ ದೇವಸ್ಥಾನ ಮೊದಲ ಬಾರಿಗೆ ಶ್ರೀರಾಮಚಂದ್ರ ಹನುಮಂತನನ್ನು ಭೇಟಿಯಾದ ಸ್ಥಳ. ವಸ್ತುತಃ ಹಂಪೆ ತುಂಬ ಪ್ರಸಿದ್ಧಿ, ತುಂಬ ಪವಿತ್ರ. ಯಾಕೆ ಅಂತಂದರೆ ಶ್ರೀರಾಮಚಂದ್ರ ಹಾಗೂ ಅವನ ಹೃದಯದೂತ ಹನುಮಂತ ಇವರಿಬ್ಬರೂ ಭೇಟಿಯಾದ, ಸಂಧಿಯಾದ ಸ್ಥಳ ಅದು. ಮೊದಲ ಬಾರಿಗೆ ಹನುಮಂತನ ನೋಡಿದಾಗ ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಸಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅಂತ, ಇಂಥ ವ್ಯಕ್ತಿ ಅಲ್ವೇನಯ್ಯ ಋಗ್ವೇದ ಯಜುರ್ವೇದ ಸಾಮವೇದಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಜೀರ್ಣಿಸ್ಕೊಂಡಿರೋನು, ಹಾಗಿಲ್ಲದೆ ಇದ್ದರೆ ಹೀಗೆ ಮಾತಾಡಲಿಕ್ಕಾಗತ್ತಾ ಅಂತ ಹನುಮನಿಗೆ ದೊಡ್ಡ ಪ್ರಶಂಸಾ ಪತ್ರವನ್ನು ಕೊಟ್ಬಿಡ್ತಾನೆ ಶ್ರೀರಾಮಚಂದ್ರ. ಹಾಗೆ ಅವರಿಬ್ಬರ ಮಿಲನವಾದ, ಒಬ್ಬರೊಬ್ಬರು ಪರಸ್ಪರ ಸಂಧಿಸಿದಂಥ ಕ್ಷೇತ್ರ. ಹಾಗಾಗಿ ಈ ಹೊತ್ತಿಗೂ ನಮಗದು ಅತ್ಯಂತ ಪರಮಪುಣ್ಯ ಕ್ಷೇತ್ರ ಅಂತ ಅನಿಸುತ್ತೆ. ಈ ಕ್ಷೇತ್ರಕ್ಕೆ ಅನೇಕರು ಭೇಟಿ ಕೊಟ್ಟಿದ್ದಿದೆ. ಈಗ ಮೊನ್ನೆ ಇತ್ತೀಚೆಗೆ ನಾವು ಗಮನಿಸಿದ್ದು, ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟ್ ಕ್ಷೇತ್ರದಲ್ಲಿ ಅತ್ಯಂತ ದಿಗ್ಗಜರು ಅಂತ ಅನಿಸ್ಕೊಂಡವರು ಯಂತ್ರೋದ್ಧಾರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಯಂತ್ರೋದ್ಧಾರದ ಹನುಮ ಕ್ಷೇತ್ರವು ಬಹಳ ವಿಶೇಷವಾದದ್ದು. ವ್ಯಾಸರಾಜ ತೀರ್ಥರು ಅಂಗಾರದಲ್ಲಿ ಅಲ್ಲೊಂದು ಬಂಡೆ ಇದೆ. ಆ ಬಂಡೆಯ ಮೇಲೆ ಹನುಮನನ್ನು ಬಿಡಿಸ್ತಾ ಇದ್ರಂತೆ. ಆ ಬಿಡಿಸಿದ್ರೆ ಅಲ್ಲಿಂದ ಹನುಮ ವಾನರೂಪವನ್ನು ಪಡೆದು ಹೊರಟೋಗ್ಬಿಡ್ತಾ ಇದ್ದಂತೆ. ಹೀಗೆ 12 ಬಾರಿ ಅವರು ಬಿಡಿಸಿ 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 ಮತ್ತೆ ಹೋಗೋದು ಬಿಡಿಸೋದು, ಮತ್ತೆ ಹೋಗೋದು ಬಿಡಿಸೋದು, ಹೀಗಾಗ್ತಾ ಇತ್ತು. ಹಾಗಾಗಿ ವ್ಯಾಸರಾಜ ತೀರ್ಥರು ಷಟ್ಚಕ್ರವನ್ನು ರಚಿಸಿ ಅದರಲ್ಲಿ ಹನುಮಂತನನ್ನು ಸ್ಥಾಪನೆ ಮಾಡ್ತಾರೆ. ಆಗ ಹನುಮಂತ ಅನುಗ್ರಹವನ್ನು ಮಾಡ್ತಾರೆ. ಹೀಗಾಗಿ ಅಲ್ಲಿ ಯಂತ್ರೋದ್ಧಾರ ಹನುಮ ಕ್ಷೇತ್ರ ಅಂತ ಏನಿದೆ ಹಂಪಿ ಸಮೀಪದಲ್ಲಿ, ಅಲ್ಲಿ ಹನುಮಂತ ಈಗಲೂ ನೆಲೆಸಿದ್ದಾನೆ. ಬಂದಂಥ ಭಕ್ತರು ಅಲ್ಲಿಗೆ ಹೋಗಿ ಯಾವ ಈ ವ್ಯಾಸರಾಜರೇ ರಚಿಸಿರ್ತಕ್ಕಂಥ ಯಂತ್ರೋದ್ಧಾರ ಸ್ತುತಿ ಇದೆಯೋ ಅದನ್ನು ಏನಾದರೂ ತ್ರಿವಾರ ಪಠೇ ನಿತ್ಯಂ ಅಂದರೆ ಪ್ರತಿ ದಿವಸದಲ್ಲಿ, ಒಂದು ದಿವಸದಲ್ಲಿ 3 ಬಾರಿ ಅದನ್ನು ಹೇಳ್ಕೊಂಡು ಬಿಟ್ಟರೆ ಇಷ್ಟಾರ್ಥ ಸಿದ್ಧಿ. ಪುತ್ರಾರ್ಥೇವಾ ಲಭೇತ್ ಪುತ್ರಾರ್ಥ. ಪುತ್ರಾರ್ಥಿಯಾಗಿ ನಾನು ಹೇಳಿಕೊಂಡ್ರೆ ಅದು ಪುತ್ರಗಳು ಅಂದರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಅಥವಾ ಯಶಸ್ಸು ಬೇಕು ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ಯಶಸ್ಸು ಲಭಿಸುತ್ತೆ. ವಿದ್ಯಾರ್ಥಿವಾ ಲಭೇತ್ ವಿದ್ಯಾರ್ಜನೆಗಾಗಿ ನೀವು ಕೇಳಿದ್ರೆ ವಿದ್ಯೆ ಲಭಿಸಿಬಿಡುತ್ತೆ. ಹೀಗೆ ಏನು ಕೋರಿಕೆ ಹೇಳ್ಕೊಂಡ್ರೆ ಅದು ಲಭಿಸುತ್ತೆ, ಅದು ಪ್ರಾಪ್ತಿಯಾಗುತ್ತೆ. ಹನುಮಂತನ ವರ ಈಗಲೂ ಇದೆ ಅಂತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಅಲ್ಲಿದೆ. ಹೀಗಾಗಿ ಆ ಸನ್ನಿಧಾನಕ್ಕೆ ಹೋಗ್ತಾರೆ ಅನೇಕ ಜನ. ಇವರು ಅಷ್ಟೇ, ಮೊನ್ನೆ ರಾಹುಲ್ ದ್ರಾವಿಡ್ ಅವರು ಹೋಗಿ ಆ ಹನುಮನ ದರ್ಶನವನ್ನು ಪಡೆದು ಪಕ್ಕದಲ್ಲೇ ಇರತಕ್ಕಂತಹ ಮತ್ತೊಂದು ಹನುಮ ಆಟವಾಡಿದ, ಹನುಮ ಬಾಳಿ ಬದುಕಿದ ಕ್ಷೇತ್ರ, ಅದನ್ನೇ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ. ಅದಕ್ಕೂ ಮಹತ್ವ ಇದೆ. ಪುಂಜೀಕ ಸ್ಥಳೆ ಅಂತಕ್ಕಂಥವಳು ಅಪ್ಸರಸಿ ಅಂಜನೆಯಾಗಿ ವಾಯುವಿನಿಂದ ಪುತ್ರನನ್ನು ಪಡೆದಂಥ ಒಂದು ವಿಶಿಷ್ಟವಾದ ಅವತಾರ ಸನ್ನಿವೇಶ ಅಲ್ಲಿ ನಾವು ಗಮನಿಸ್ತೀವಿ. ರಾಮಾಯಣದಲ್ಲೇ ಇದರ ಉಲ್ಲೇಖ ಬರುತ್ತದೆ. ಹೀಗಾಗಿ ಇಂಥ ಪವಿತ್ರ ಕ್ಷೇತ್ರಗಳಿಗೆ ಇವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಈ ಮಹಾತ್ಮೆ ಇರತಕ್ಕಂಥದ್ದು ಬರೀ ದೊಡ್ಡವರು ಚಿಕ್ಕವರು ಅಂತಲ್ಲ, ಸರ್ವರನ್ನೂ ಸೆಳೆಯುತ್ತೆ. ಆ ಯಂತ್ರೋದ್ಧಾರ ಹನುಮನಿಗೆ ಆ ಶಕ್ತಿ ಇದೆ, ಸರ್ವರನ್ನೂ ತನ್ನತ್ತ ಸೆಳೆದುಕೊಂಡು ಅನುಗ್ರಹ ಮಾಡ್ತಕ್ಕಂಥದ್ದು.
ಇಂಥ ಒಂದು ಸುಕ್ಷೇತ್ರ ನಮ್ಮ ಕರ್ನಾಟಕದ ನೆಲದಲ್ಲಿರ್ತಕ್ಕಂಥದ್ದು ನಮ್ಮಗಳ ಭಾಗ್ಯವಾಗಿದೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.